ಸೊ ಹಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ಹೊಸ ಟಾಪಿಕ್ ಆಗಿ ಬಂದೇನೆ. ಇವತ್ತು ನಾವು ಕಲಿಯಕ್ಕೆ ಹೋಗ್ತಿರುವಂಥದ್ದು ಸ್ಪರ್ಮೆಟೋಜೆನೆಸಿಸ್ ನ ಬಗ್ಗೆ. ನಮ್ಮ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಇಂದ ಸ್ಪರ್ಮೆಟೋಜೆನೆಸಿಸ್ ನ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ಸೊ ನಮ್ಮ ಟಾಪಿಕ್ ಗೆ ಹೋಗೋದಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ರಿಮೈಂಡ್ ಮಾಡ್ತಾ ಇರ್ತೇನೆ, ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ಈ ವಿಡಿಯೋಸ್ಗಳು ರೆಗ್ಯುಲರ್ಲಿ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡಲಿಕ್ಕೆ ಉಪಯೋಗಿಸುವಂಥ ಸ್ಲೈಡ್ಸ್ ಅಥವಾ ನೋಟ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ ಲಿಂಕ್ ಇರುತ್ತೆ. ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಕಮ್ಯುನಿಟಿ ಚಾನಲ್ ಹೋಗಿ ನಮ್ಮ ಸ್ಲೈಡ್ಸ್ ಅಥವಾ ನೋಟ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಹಾಗಿದ್ರೆ ನಾವಿತ್ತು ಸ್ಟಡಿ ಮಾಡಕ್ ಹೋಗ್ತಿರುವಂತದ್ದು ಸ್ಪರ್ಮೆಟೋಜೆನೆಸಿಸ್ ನ ಬಗ್ಗೆ. ಓಕೆನಾ? ಸೊ ಸ್ಪರ್ಮೆಟೋಜೆನೆಸಿಸ್ ನ ನಾವು ನೋಡೋಕ್ಕಿಂತ ಮುಂಚೆ ಗ್ಯಾಮೆಟೋಜೆನೆಸಿಸ್ ಅಂದ್ರೆ ಏನು ಅಂತ ನೋಡ್ಬಿಡೋಣ. ಓಕೆನಾ? ಸೊ ಗ್ಯಾಮೆಟೋಜೆನೆಸಿಸ್ ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ಗ್ಯಾಮಿಟ್ಸ್ ಅಲ್ವಾ? ಫಾರ್ಮೇಷನ್ ಆಫ್ ಗ್ಯಾಮಿಟ್ಸ್ ಅನ್ನ ನಾವು ಗ್ಯಾಮೆಟೋಜೆನೆಸಿಸ್ ಅಂತ ಕರಿತೀವಿ. ಫಾರ್ಮೇಷನ್ ಆಫ್ ಗ್ಯಾಮಿಟ್ಸ್ ಅನ್ನ. ಓಕೆನಾ? ಸೊ ಈ ಫಾರ್ಮೇಷನ್ ಆಫ್ ಗ್ಯಾಮಿಟ್ಸ್ ಅನ್ನು ನಾವು ಗ್ಯಾಮೆಟೋಜೆನೆಸಿಸ್ ಅಂತ ಕರಿತೀವಿ. ಸೊ ಈ ಗ್ಯಾಮೆಟೋಜೆನೆಸಿಸ್ ಅಲ್ಲಿ ನಮಗೆ ಮೇಲ್ಸ್ ನ ಕೇಸಲ್ಲಿ ಸ್ಪರ್ಮೆಟೋಜೆನೆಸಿಸ್ ಅಂತ ಕರಿತೀವಿ. ಅದು ನಡೆಯುವಂಥದ್ದು ಟೆಸ್ಟಿಸ್ ಅಲ್ಲಿ, ಮೇಲ್ಸ್ ಗಳ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಂತ ಟೆಸ್ಟಿಸ್ ಗಳಲ್ಲಿ. ಫಿಮೇಲ್ಸ್ ಗಳಾದ್ರೆ ಯೂಜೆನೆಸಿಸ್ ಅಂತ ನಾವು ಕರಿತೀವಿ. ನಡೆಯುವಂಥದ್ದು ಫಿಮೇಲ್ ಪ್ರೈಮರಿ ಸೆಕ್ಸ್ ಆರ್ಗನ್ ಆದಂತ ಓವರಿಯಲ್ಲಿ. ಓಕೆನಾ? ಸೊ ಸ್ಪರ್ಮೆಟೋಜೆನೆಸಿಸ್ ಅಂದ್ರೆ ಏನು? ಸ್ಪರ್ಮೆಟೋಜೆನೆಸಿಸ್ ಅಂತ ಹೇಳಿದ್ರೆ ನಮ್ಮ ಮೇಲ್ ಜರ್ಮ್ ಸೆಲ್ಸ್ಗಳಾದಂಥ ಸ್ಪರ್ಮೆಟೋಗೋನಿಯಾ ಏನಿದೆಯಲ್ಲ, ಸ್ಪರ್ಮೆಟೋಗೋನಿಯಾದಿಂದ ನಮಗೆ ಸ್ಪರ್ಮೆಟೋಜೋವಾ ಸ್ಪರ್ಮ್ ಸೆಲ್ಸ್ಗಳು ಫಾರ್ಮೇಷನ್ ಆಗಬೇಕು. ಈ ಪ್ರೋಸೆಸ್ ಶುರು ಆಗುವಂಥದ್ದು ಪ್ಯೂಬರ್ಟಿಯಲ್ಲಿ. ಓಕೆನಾ? ಪ್ಯೂಬರ್ಟಿಯಲ್ಲಿ ಈ ಪ್ರೋಸೆಸ್ ಶುರು ಆಗುವಂಥದ್ದು. ಸೊ ಇದು ನಡೆಯುವಂಥದ್ದು ಇನ್ ದ ವಾಲ್ಸ್ ಆಫ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ಗಳಲ್ಲಿ ನಡೆಯುವಂಥದ್ದು. ಓಕೆನಾ? ಸರಿ. ಸೊ ಇನ್ನು ಸ್ಪರ್ಮೆಟೋಜೆನೆಸಿಸ್ ನ ನೋಡ್ತಾ ಹೋದ್ರೆ ಸ್ಪರ್ಮೆಟೋಗೋನಿಯಾ ಅನ್ನುವಂಥದ್ದು ಚೈಲ್ಡ್ಹುಡ್ ಫೇಸ್ ಅಲ್ಲಿ ಇನ್ಆಕ್ಟಿವ್ ಆಗಿರುತ್ತೆ. ಓಕೆನಾ? ಸೊ ಇನ್ನು ಗೊನೆರೋಟ್ರೋಪಿನ್ಸ್ ಮತ್ತೆ ಟೆಸ್ಟೋಸ್ಟೆರಾನ್ಸ್ ಏನಿದೆಯಲ್ಲ, ಗೊನೆರೋಟ್ರೋಪಿನ್ಸ್ ಮತ್ತೆ ಟೆಸ್ಟೋಸ್ಟೆರಾನ್ಸ್ ಇಂದ ಇನ್ಫ್ಲೂಯೆನ್ಸ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಆಕ್ಟಿವ್ ಆಗ್ಬಿಟ್ಟು ಈ ಸ್ಪರ್ಮೆಟೋಗೋನಿಯಾ ಅನ್ನುವಂಥದ್ದು ಮೈಟೋಸಿಸ್ ಅಂಡ್ ಡಿಫ್ರೆನ್ಶಿಯೇಷನ್ ಆಗ್ಬಿಟ್ಟು ನಮಗೆ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ಆಗುತ್ತೆ. ಓಕೆನಾ? ಸೊ ನಮಗೆ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ಆಗುತ್ತೆ. ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ಗಳಾಗುತ್ತೆ. ಓಕೆನಾ? ಸೊ ಈ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ಗಳಾಗಬೇಕು ಅಂತ ಹೇಳಿದ್ರೆ ಎಸೆನ್ಷಿಯಲಿ ಅಲ್ಲಿ ಮೈಟೋಸಿಸ್ ಆಗುತ್ತೆ. ಮೈಟೋಸಿಸ್ ಆಗ್ಬಿಟ್ಟು ಮತ್ತೆ ಡಿಫರೆನ್ಶಿಯೇಷನ್ ಆಗ್ಬಿಟ್ಟು ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ಗಳಾಗುತ್ತೆ. ಈ ರೀತಿ ಆದಾಗ ಸ್ಪರ್ಮೆಟೋಗೋನಿಯಾ ಮೈಟೋಸಿಸ್ ಆಗಿ ಸೊ ಅದರ ನಂಬರ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಡಿಫ್ರೆನ್ಶಿಯೇಟ್ ಆಗಿ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ಗಳಾಗುತ್ತೆ. ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಫಸ್ಟ್ ಮಿಯೋಟಿಕ್ ಡಿವಿಷನ್ ಆದಮೇಲೆ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳಾಗುತ್ತೆ. ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ಗಳು ಫಸ್ಟ್ ಮಿಯೋಟಿಕ್ ಡಿವಿಷನ್ ಆದಮೇಲೆ ನಮಗೆ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳಾಗುತ್ತೆ. ಓಕೆನಾ? ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳಾಗುತ್ತೆ. ಓಕೆನಾ? ಸೊ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳಾಯಿತು. ಸೊ ಇದು ಆದಂಥದ್ದು ಫಸ್ಟ್ ಮಿಯೋಟಿಕ್ ಡಿವಿಷನಿಂದ ಆಗಿದ್ದಂಥದ್ದು. ಓಕೆನಾ? ಫಸ್ಟ್ ಮಿಯೋಟಿಕ್ ಡಿವಿಷನಿಂದ ನಮಗೆ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳು ಬಂತು. ಈ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳು ಅನ್ನುವಂಥದ್ದು ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಗ್ಬಿಟ್ಟು ನಮಗೆ ಸ್ಪರ್ಮೆಟಿಡ್ಸ್ಗಳಾಗುತ್ತೆ. ಓಕೆ? ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳು ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಗ್ಬಿಟ್ಟು ನಮಗೆ ಸ್ಪರ್ಮೆಟಿಡ್ಸ್ಗಳಾಗುತ್ತೆ. ಓಕೆನಾ? ಸ್ಪರ್ಮೆಟಿಡ್ಸ್ಗಳಾಗುತ್ತೆ. ಓಕೆ? ಇದು ನಡೆಯುವಂಥದ್ದು ಸೆಕೆಂಡ್ ಮಿಯೋಟಿಕ್ ಡಿವಿಷನಿಂದ. ಓಕೆ? ಸೆಕೆಂಡ್ ಮಿಯೋಟಿಕ್ ಡಿವಿಷನಿಂದ ಈ ಸ್ಪರ್ಮೆಟಿಡ್ಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಡಿಫ್ರೆನ್ಶಿಯೇಟೆಡ್ ಆಗಿ ಸ್ಪರ್ಮೆಟೋಜೋವಾ ಆಗುತ್ತೆ. ಓಕೆನಾ? ಸ್ಪರ್ಮೆಟಿಡ್ಸ್ಗಳು ಡಿಫ್ರೆನ್ಶಿಯೇಷನ್ಸ್ ಆಗ್ಬಿಟ್ಟು ನಮಗೆ ಸ್ಪರ್ಮೆಟೋಜೋವಾ ಆಗುತ್ತೆ. ಓಕೆನಾ? ಸ್ಪರ್ಮ್ ಸೆಲ್ಸ್ಗಳಾಗುತ್ತೆ ನಮಗೆ ಡಿಫ್ರೆನ್ಶಿಯೇಷನ್ ಆಗಿ. ಓಕೆ? ಸೊ ಈ ಪ್ರೋಸೆಸ್ಸಲ್ಲೇ ನಾವು ನೋಡ್ತಾ ಹೋದರೆ ಸ್ಪರ್ಮೆಟೋಗೋನಿಯಾ ಅನ್ನುವಂಥದ್ದು ಎಸೆನ್ಷಿಯಲಿ ಅದರಲ್ಲಿ 46 ಕ್ರೋಮೋಸೋಮ್ಸ್ಗಳು ಇರುತ್ತೆ. ನಮಗೆ ಡಿಪ್ಲಾಯ್ಡ್ ಕಂಡೀಷನಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು. ಓಕೆನಾ? ಸೊ ಸ್ಪರ್ಮೆಟೋಗೋನಿಯಾದಲ್ಲಿ ನಮಗೆ 46 ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಓಕೆನಾ? 46 ಕ್ರೋಮೋಸೋಮ್ಸ್ಗಳು ಇರುತ್ತೆ. ಮೈಟೋಸಿಸ್ ಆದಾಗ್ಲೂ ಸಹ ನಮಗೆ 46 ಕ್ರೋಮೋಸೋಮ್ಸ್ಗಳು ಆಗಿರುತ್ತೆ. ಸೊ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ಗಳು ಫಸ್ಟ್ ಮಿಯೋಟಿಕ್ ಡಿವಿಷನ್ ಆದಮೇಲೆ, ರಿಡಕ್ಷನಲ್ ಡಿವಿಷನ್ ಆದಮೇಲೆ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳಾಗುತ್ತಲ್ವಾ? ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹ್ಯಾಪ್ಲಾಯ್ಡ್ ಆಗ್ಬಿಟ್ಟು ಅಲ್ಲಿ 23 ಕ್ರೋಮೋಸೋಮ್ಸ್ಗಳು ಮಾತ್ರ ಬರುವಂಥದ್ದು. ಓಕೆ? ಅದೇ ರೀತಿಯೇ ಸ್ಪರ್ಮೆಟಿಡ್ಸಲ್ಲೂ ಸಹ 23 ಕ್ರೋಮೋಸೋಮ್ಸ್ಗಳೇ ಇರುತ್ತೆ. ಅದರಿಂದ ಮತ್ತೆ ಸ್ಪರ್ಮೆಟೋಜೋವಾ ಆದಾಗಲೂ ಅದರಲ್ಲೂ 23 ಕ್ರೋಮೋಸೋಮ್ಸ್ಗಳೇ ಇರುವಂಥದ್ದು. ಓಕೆನಾ? ಸೊ ನಮ್ಮ ಸ್ಪರ್ಮೆಟೋಗೋನಿಯಾದಲ್ಲಿ 46
ಕ್ರೋಮೋಸೋಮ್ಸ್ಗಳು ಇರುತ್ತಲ್ವಾ, ಈ 46 ಕ್ರೋಮೋಸೋಮ್ಸ್ಗಳು 23 ಪೇರ್ಸ್ಗಳಾಗಿರುತ್ತೆ ಅಲ್ವಾ. 23 ಪೇರ್ಸ್ಗಳಲ್ಲೇ ನಮಗೆ ಏನಂತ ನೋಡ್ಬೋದು ನಾವು 22 ಆಟೋಸೋಮ್ಸ್ಗಳು ಮತ್ತು ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮ್ಸ್ಗಳು, 6 ಕ್ರೋಮೋಸೋಮ್ಸ್ಗಳು ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ 46 ಕ್ರೋಮೋಸೋಮ್ಸಲ್ಲೇ ನಮಗೆ 22 ಆಟೋಸೋಮ್ಸ್ಗಳನ್ನ ನಾವು ನೋಡ್ಬೋದು. ಅದರ ಜೊತೆಗೇನೆ ಪ್ಲಸ್ ನಮಗೆ ಎಕ್ಸ್ ಆ್ಯಂಡ್ ವೈ ಸೆಕ್ಸ್ ಕ್ರೋಮೋಸೋಮ್ಸನ್ನು ನಾವು ನೋಡ್ಬೋದು. ಓಕೆನಾ, ಸೆಕ್ಸ್ ಕ್ರೋಮೋಸೋಮ್ಸನ್ನು ನಾವು ನೋಡ್ಬೋದು. ಓಕೆನಾ. ಸೊ ಸ್ಪರ್ಮೆಟೋಗೋನಿಯಾದಲ್ಲಿ ಮತ್ತೇನಾಗುತ್ತೆ, ಮಿಯೋಟಿಕ್ ಡಿವಿಷನ್ಸ್ ಎಲ್ಲ ಆಗಿ ನಮಗೆ ಹ್ಯಾಪ್ಲಾಯ್ಡ್ ಆಗಿ ಬಂದ ಮೇಲೆ ಎಸೆನ್ಷಿಯಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪರ್ಮೆಟೋಜೋವಾ ಒಂದ್ಸಲ ನಮಗೆ ಫಾರ್ಮೇಷನ್ಸ್ ಆದಮೇಲೆ ಸೊ ಇದರಲ್ಲಿ ನಮಗೆ 50% ನಮಗೇನು ಬರುತ್ತೆ 22 ಆಟೋಸೋಮ್ಸ್ಗಳ 22 ಆಟೋಸೋಮ್ಸ್ಗಳ ಜೊತೆಗೇನೆ ನಮಗೊಂದು ಎಕ್ಸ್ ಕ್ರೋಮೋಸೋಮ್ ಬರುತ್ತೆ. ಓಕೆನಾ. ಸೊ ಅದರನ್ನೇ ಸ್ಪರ್ಮೆಟೋಜೋವಾದಲ್ಲೇ ನಮಗೆ ಎಸೆನ್ಷಿಯಲಿ ಏನಾಗುತ್ತೆ ಅಂತ ಹೇಳಿದ್ರೆ 50% ನಮ್ಗೆ ಏನಂತ ಬರುತ್ತೆ, ನಮಗೆ 22 ಆಟೋಸೋಮ್ಸ್ಗಳ ಜೊತೆಗೇನೆ ಪ್ಲಸ್ ನಮಗೇನಾಗುತ್ತೆ 22 ಆಟೋಸೋಮ್ಸ್ಗಳ ಜೊತೆಗೆ ಏನು ಬರುತ್ತೆ, ನಮಗೊಂದು ಎಕ್ಸ್ ಕ್ರೋಮೋಸೋಮ್ ಬರುತ್ತೆ. ಇನ್ನು ಉಳಿದಂಥ 50% ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ 22 ಆಟೋಸೋಮ್ಸ್ಗಳ ಜೊತೆಗೇನೆ ವೈ ಕ್ರೋಮೋಸೋಮ್ಸ್ಗಳು ನಮಗೆ ಬರುತ್ತೆ. ಓಕೆನಾ. ಸೊ ಇಲ್ಲಿ ನಮಗೆ ಬೇಸಿಕಲಿ 46 ಕ್ರೋಮೋಸೋಮ್ಸ್ ಅನ್ನುವಂಥದ್ದು 22 ಪೇರ್ಸ್ ಆಫ್ ಆಟೋಸೋಮ್ಸ್ಗಳು ಬಂತು. ಓಕೆ, ಇದೆಲ್ಲ ಪೇರ್ಸ್ಗಳು. ಓಕೆನಾ, 22 ಪೇರ್ಸ್ ಆಫ್ ಆಟೋಸೋಮ್ಸ್ಗಳು ನಮಗೆ ಬಂತು. ಅದ್ರ ಜೊತೆಗೆ ನಮಗೊಂದು ಪೇರ್ ಆಫ್ 22 ಪೇರ್ಸ್ಗಳು ಇಲ್ಲೂ ಸಹ ಎಕ್ಸ್ ಆ್ಯಂಡ್ ವೈ ಅನ್ನುವಂಥದ್ದು ಪೇರ್ಡ್ ಆಗಿರುತ್ತೆ. ಓಕೆನಾ. ಸೊ ಎಕ್ಸ್ ಆ್ಯಂಡ್ ವೈ ಅನ್ನುವಂಥದ್ದು, ಸೊ 22 ಆಟೋಸೋಮ್ಸ್ಗಳು ಎಕ್ಸ್ ಆ್ಯಂಡ್ ವೈ ಒಂದು ಪೇರು. ಸೊ 23 ಜೋಡಿಗಳು 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇತ್ತು. ಅದಕ್ಕೆ ನಮಗೆ 46 ಕ್ರೋಮೋಸೋಮ್ ನಾವಿಲ್ಲಿ ನೋಡುವಂಥದ್ದು. ಓಕೆನಾ. ನೆಕ್ಸ್ಟ್ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ಆಗಿ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಮಗೆ ಹ್ಯಾಪ್ಲಾಯ್ಡ್ ಆಗುತ್ತೆ. 23 ಕ್ರೋಮೋಸೋಮ್ಸ್ಗಳು ಬರುತ್ತೆ. ಇವಾಗ ನಮಗೆ ಪೇರಿಂಗ್ ಇಲ್ಲ, ಪೇರ್ಸ್ಗಳಿಲ್ಲ, ಜಸ್ಟ್ 23 ಕ್ರೋಮೋಸೋಮ್ಸ್ಗಳು. ಮತ್ತು ಅದೇ 23 ಇಂದ ನಮಗೆ ಸ್ಪರ್ಮೆಟೋಜೋವಾ ಫಾರ್ಮೇಷನ್ ಆದಾಗ ಈ ಸ್ಪರ್ಮೆಟೋಜೋವಾದಲ್ಲೇ ನಮ್ಗೆ ಏನಂತ ನೋಡ್ಲಿಕ್ಕೆ ಸಿಗುವಂಥದ್ದು 50% ವೈ ಕ್ರೋಮೋಸೋಮ್ ಅನ್ನ ಕ್ಯಾರಿ ಮಾಡುತ್ತೆ, ಜೊತೆಗೆ 22 ಆಟೋಸೋಮ್ಸ್ಗಳು, ಮತ್ತೆ 50% ಏನನ್ನ ಕ್ಯಾರಿ ಮಾಡುತ್ತೆ 22 ಆಟೋಸೋಮ್ಸ್ಗಳ ಜೊತೆಗೆ ಒಂದು ಎಕ್ಸ್ ಕ್ರೋಮೋಸೋಮ್ ಅನ್ನ ಕ್ಯಾರಿ ಮಾಡುತ್ತೆ. ಓಕೆನಾ. ಸೊ ಈ ಪ್ರೋಸೆಸ್ ಆದ್ಮೇಲೆ ನಮಗೆ ಸ್ಪರ್ಮೆಟೋಜೋವಾ ಫಾರ್ಮೇಷನ್ಸ್ ಆಯ್ತು. ಈ ಸ್ಪರ್ಮೆಟಿಡ್ಸ್ಗಳು ನಮ್ಗೆ ಫಾರ್ಮೇಷನ್ ಆದ್ಮೇಲೆ ಸ್ಪರ್ಮೆಟಿಡ್ಸ್ಗಳಿಂದ ಸ್ಪರ್ಮೆಟೋಜೋವಾ ನಮಗೆ ಫಾರ್ಮೇಷನ್ ಆಗಬೇಕು. ಅದನ್ನೇ ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ನಾವು ಕರೆಯುವಂಥದ್ದು. ಓಕೆನಾ. ಸೊ ಅದನ್ನು ನಾವೇನಂತ ಕರೆಯುವಂಥದ್ದು ಸ್ಪರ್ಮಿಯೋಜೆನೆಸಿಸ್ ಅಂತ ನಾವು ಕರೆಯುವಂಥದ್ದು. ಓಕೆನಾ, ಸ್ಪರ್ಮಿಯೋಜೆನೆಸಿಸ್ ಅಂತ ಕರೆಯುವಂಥದ್ದು. ಈ ಸ್ಪರ್ಮಿಯೋಜೆನೆಸಿಸ್ನ ಕೇಸಲ್ಲಿ ಸ್ಪರ್ಮಿಯೋಜೆನೆಸಿಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪರ್ಮೆಟಿಡ್ಸ್ಗಳಿಂದ ನಮ್ಗೆ ಏನು ಬರುತ್ತೆ, ಸ್ಪರ್ಮೆಟೋಜೋವಾಗಳಾಗುವಂಥ ಪ್ರೋಸೆಸ್ಸನ್ನೇ ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ಕರೆಯುವಂಥದ್ದು. ಸ್ಪರ್ಮೆಟಿಡ್ಸ್ಗಳಿಂದ ನಮಗೇನು ಬರುತ್ತೆ, ಸ್ಪರ್ಮೆಟೋಜೋವಾ ಫಾರ್ಮೇಷನ್ಸ್ ಆಗುತ್ತೆ, ಸ್ಪರ್ಮ್ಸ್ ನಮಗೆ ಫಾರ್ಮೇಷನ್ಸ್ ಆಗುತ್ತೆ. ಓಕೆನಾ. ಇದನ್ನು ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ನಾವು ಕರೆಯುವಂಥದ್ದು. ಓಕೆ. ಸೊ ಒಂದು ಸಲ ಸ್ಪರ್ಮೆಟೋಜೋವಾ ಫಾರ್ಮೇಷನ್ ಆಯಿತು, ಸ್ಪರ್ಮ್ ಸೆಲ್ಸ್ಗಳು ಫಾರ್ಮೇಷನ್ ಆದಮೇಲೆ ಸ್ಪರ್ಮ್ ಸೆಲ್ಸ್ಗಳ ಹೆಡ್ಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸರ್ಟೋಲಿ ಸೆಲ್ಸ್ಗಳಲ್ಲಿ ಎಂಬೆಡ್ ಆಗುತ್ತೆ. ಓಕೆನಾ. ಸೊ ಸ್ಪರ್ಮ್ ಹೆಡ್ಸ್ ಗೆಟ್ಸ್ embedded in ಸರ್ಟೋಲಿ ಸೆಲ್ಸ್ಗಳಲ್ಲಿ ಹೋಗಿ ಎಂಬೆಡ್ ಆಗುತ್ತೆ. ಓಕೆನಾ. ಸೊ ಸ್ಪರ್ಮಿಯೋಜೆನೆಸಿಸ್ ಆಗಿ ನಮಗೆ ಸ್ಪರ್ಮೆಟಿಡ್ಸ್ಗಳ ಫಾರ್ಮೇಷನ್ ಆಗಿ ಸ್ಪರ್ಮೆಟಿಡ್ಸ್ಗಳಿಂದ ನಮಗೆ ಸ್ಪರ್ಮೆಟೋಜೋವಾ ಫಾರ್ಮೇಷನ್ ಆಗುವಂಥ ಸ್ಪರ್ಮಿಯೋಜೆನೆಸಿಸ್ ನಾವು ನೋಡಾಗಿದೆ. ಸ್ಪರ್ಮೆಟೋಜೋವಾ ಅದಾയത് ಸ್ಪರ್ಮ್ ಸೆಲ್ಸ್ಗಳು ಫಾರ್ಮೇಷನ್ ಆಯಿತು. ಈ ಸ್ಪರ್ಮ್ ಸೆಲ್ಸ್ಗಳ ಸ್ಪರ್ಮ್ ಹೆಡ್ಸ್ ಗೆಟ್ಸ್ ಎಂಬೆಡೆಡ್ ಇನ್ ಸರ್ಟೋಲಿ ಸೆಲ್ಸ್. ಓಕೆನಾ. ಸೊ ಇದಾದ್ಮೇಲೆ ಇನ್ನೊಂದು ಪ್ರೋಸೆಸ್ ಇದೆ, ಅದನ್ನೇ ನಾವು ಸ್ಪರ್ಮಿಯೇಷನ್ ಅಂತ ಕರಿತೀವಿ. ಓಕೆನಾ. ಸ್ಪರ್ಮಿಯೇಷನ್ ಅಂತ ನಾವು ಕರೆಯುವಂಥ ಇನ್ನೊಂದು ಪ್ರೋಸೆಸ್ ಇದೆ. ಸ್ಪರ್ಮಿಯೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪರ್ಮೆಟೋಜೋವಾ ಗೆಟ್ಸ್ ರಿಲೀಸ್ಡ್. ಓಕೆನಾ. Spermatozoa gets released. ಓಕೆನಾ, gets released. ಓಕೆ, ಎಲ್ಲಿಂದ ರಿಲೀಸ್ ಆಗುತ್ತೆ? ಫ್ರಮ್ ದ ವಾಲ್ಸ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಓಕೆನಾ, ವಾಲ್ಸ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ಗಳ ವಾಲ್ಸ್ಗಳಿಂದ ಸ್ಪರ್ಮೆಟೋಜೋವಾ ರಿಲೀಸ್ ಆಗುತ್ತೆ. ಎಲ್ಲಿಗೆ ರಿಲೀಸ್ ಆಗುತ್ತೆ? ಇಂಟು ಇಟ್ಸ್ ಲುಮೆನ್. ಓಕೆನಾ, ಇಂಟು ಇಟ್ಸ್ ಲುಮೆನ್. ಸೊ ಈ ಪ್ರೋಸೆಸ್ಸನ್ನೇ ನಾವು ಸ್ಪರ್ಮಿಯೇಷನ್ ಅಂತ ಕರೆಯುವಂಥದ್ದು. ಓಕೆನಾ. ಸರಿ,
ಇನ್ನು ನಮ್ಮ ಸ್ಪರ್ಮೆಟೋಜೆನೆಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಪ್ಯುಬರ್ಟಿಯ ಟೈಮಲ್ಲಿ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಬರುತ್ತೆ. ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅನ್ನೋದು ಶಾರ್ಟ್ ಆಗಿ GnRH ಅಂತ ಕರೆಯುವಂಥದ್ದು ಒಂದು ಹೈಪೋಥಲಾಮಿಕ್ ಹಾರ್ಮೋನ್ ಆಗಿದ್ದು, ಈ ಹಾರ್ಮೋನು ಆಂಟೀರಿಯರ್ ಪಿಟ್ಯೂಟರಿನ ಮೇಲೆ ಆಕ್ಟ್ ಆಗಿ 2 ಗೊನಾಡೋಟ್ರೋಪಿನ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ಆಂಟೀರಿಯರ್ ಪಿಟ್ಯೂಟರಿಯ ಮೇಲೆ ಆಕ್ಟ್ ಮಾಡಿಬಿಟ್ಟು ನಮಗೆ LH ಲ್ಯೂಟನೈಸಿಂಗ್ ಹಾರ್ಮೋನ್, FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ಗಳನ್ನ ಇದು ಮಾಡುತ್ತೆ, ಅದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಆ 2 ಗೊನಾಡೋಟ್ರೋಪಿನ್ಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ LH ಅನ್ನುವಂಥದ್ದು ಲೇಡಿಕ್ ಸೆಲ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್ಗಳ ಮೇಲೆ ಆಕ್ಟ್ ಮಾಡಿಬಿಟ್ಟು ಸ್ಟಿಮ್ಯುಲೇಟ್ ಮಾಡಿಕೊಂಡು ನಮಗೆ ಆಂಡ್ರೋಜನ್ಸ್ಗಳ ಸಿಂಥಸಿಸ್ ಮಾಡಲಿಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಆಂಡ್ರೋಜನ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೊ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಸ್ಪರ್ಮೆಟೋಜೆನೆಸಿಸ್ ಅನ್ನ. ಓಕೆ, ಸ್ಪರ್ಮೆಟೋಜೆನೆಸಿಸ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಸ್ಪರ್ಮೆಟೋಜೆನೆಸಿಸ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನಮ್ಮ FSH ಇದೆ. FSH ಆಕ್ಟ್ ಆಗುವಂಥದ್ದು ಸರ್ಟೋಲಿ ಸೆಲ್ಸ್ಗಳ ಮೇಲೆ ಆಕ್ಟ್ ಆಗುತ್ತೆ. ಓಕೆನಾ, ಸರ್ಟೋಲಿ ಸೆಲ್ಸ್ಗಳ ಮೇಲೆ ಆಕ್ಟ್ ಆಗಿ ಆ ಸರ್ಟೋಲಿ ಸೆಲ್ಲು ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ಆ ಫ್ಯಾಕ್ಟರ್ಸ್ಗಳನ್ನೇ ಒಂದು ABP ಅಂತ ಹೇಳ್ಕೊಂಡು ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ ಅಂತ ಹೇಳಿ, ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ ಅಂತ ಹೇಳ್ಕೊಂಡು, ಓಕೆನಾ, ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್, ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ ಅಂತ ಹೇಳ್ಕೊಂಡು, ಓಕೆನಾ. ಸೊ ಈ ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ಗಳಲ್ಲಿ ಟೆಸ್ಟೋಸ್ಟೆರಾನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋಂಗೆ ಮಾಡಿಬಿಟ್ಟು ಸ್ಪರ್ಮಿಯೋಜೆನೆಸಿಸ್ಗೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಸೊ ಇದು ಸ್ಪರ್ಮಿಯೋಜೆನೆಸಿಸ್ ನಮಗೆ ಹೆಲ್ಪ್ ಮಾಡುತ್ತೆ, ಸ್ಪರ್ಮಿಯೋಜೆನೆಸಿಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಸರಿ, ಸ್ಪರ್ಮಿಯೋಜೆನೆಸಿಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೇ ನಮ್ಮ ಹಾರ್ಮೋನ್ಸ್ಗಳು, ನಮ್ಮ ಸ್ಪರ್ಮೆಟೋಜೆನೆಸಿಸ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗುವಂಥ ಹಾರ್ಮೋನ್ಸ್ಗಳು ಯಾವ್ದು ಅಂತ ಹೇಳ್ಕೊಂಡು. ಸೊ ಪ್ಯುಬರ್ಟಿಯ ಟೈಮಲ್ಲಿ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಏನು ಮಾಡುತ್ತೆ, ಒಂದು ಹೈಪೋಥಾಲಮಿಕ್ ಹಾರ್ಮೋನು ಆಂಟೀರಿಯರ್ ಪಿಟ್ಯೂಟರಿನ ಸ್ಟಿಮ್ಯುಲೇಟ್ ಮಾಡಿಕೊಂಡು 2 ಗೊನಾಡೋಟ್ರೋಪಿನ್ಸ್ಗಳನ್ನ ರಿಲೀಸ್ ಮಾಡೋ ಹಾಗೆ ಮಾಡುತ್ತೆ. LH ಮತ್ತು FSH ಅಂತ ಹೇಳ್ಕೊಂಡು LH ಲೇಡಿಕ್ ಸೆಲ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್ಗಳ ಮೇಲೆ ಆಕ್ಟ್ ಮಾಡಿ ಆಂಡ್ರೋಜನ್ಸ್ಗಳನ್ನ ರಿಲೀಸ್ ಮಾಡಲಿಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಆಂಡ್ರೋಜನ್ಸ್ಗಳು ಸ್ಪರ್ಮೆಟೋಜೆನೆಸಿಸ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆನಾ, ನೆಕ್ಸ್ಟ್ FSH ಅನ್ನುವಂಥದ್ದು ಸರ್ಟೋಲಿ ಸೆಲ್ಸ್ಗಳ ಮೇಲೆ ಆಕ್ಟ್ ಮಾಡುತ್ತೆ. ಸರ್ಟೋಲಿ ಸೆಲ್ಸ್ಗಳು ಕೆಲವೊಂದು ಫ್ಯಾಕ್ಟರ್ಸ್ ಲೈಕ್ ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ಸ್ ಅನ್ನು ರಿಲೀಸ್ ಮಾಡುತ್ತೆ. ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ಸ್ಗಳಲ್ಲಿ ಏನು ಮಾಡುತ್ತೆ, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ಗಳಲ್ಲಿ ಟೆಸ್ಟೋಸ್ಟೆರಾನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋಗಿ ಮಾಡಿಬಿಟ್ಟು ಸ್ಪರ್ಮಿಯೋಜೆನೆಸಿಸ್ಗೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಸೊ ನಾವು ಹಾರ್ಮೋನ್ಸ್ಗಳು ಯಾವ್ದು ಬರುತ್ತೆ ಅಂತ ಇನ್ನೊಮ್ಮೆ ನೋಡೋಣ. ಸೊ ನಮಗೆ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಬಂತು, ಒಂದು ಹೈಪೋಥಾಲಮಿಕ್ ಹಾರ್ಮೋನು. ಈ ಹಾರ್ಮೋನ್ ಏನು ಮಾಡುತ್ತೆ, ಆಂಟೀರಿಯರ್ ಪಿಟ್ಯೂಟರಿನ ಸ್ಟಿಮ್ಯುಲೇಟ್ ಮಾಡುತ್ತೆ. LH ಲ್ಯೂಟನೈಸಿಂಗ್ ಹಾರ್ಮೋನ್ ಮತ್ತು FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಿಮ್ಯುಲೇಟ್ ಮಾಡಿಕೊಂಡು, ಸೊ LH ಏನು ಮಾಡುತ್ತೆ, ಲೇಡಿಕ್ ಸೆಲ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್ಗಳನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಆಂಡ್ರೋಜನ್ಸ್ಗಾಗಿ. ಆಂಡ್ರೋಜನ್ಸ್ ಏನನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಸ್ಪರ್ಮೆಟೋಜೆನೆಸಿಸ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ FSH ಅನ್ನುವಂಥದ್ದು ಸರ್ಟೋಲಿ ಸೆಲ್ಸ್ ಮೇಲೆ ಆಕ್ಟ್ ಮಾಡಿಬಿಟ್ಟು ಇಟ್ ಕಾಸಸ್ ರಿಲೀಸ್ ಆಫ್ ಫ್ಯಾಕ್ಟರ್ಸ್. ಓಕೆನಾ, ರಿಲೀಸ್ ಆಫ್ ಫ್ಯಾಕ್ಟರ್ಸ್ ಅದಕ್ಕೆ ಎಕ್ಸಾಂಪಲ್ ಆಗಿ ನಮಗೆ ABP ಅನ್ನು ನೋಡಿದ್ವಿ. ಈ ಫ್ಯಾಕ್ಟರ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಸ್ಪರ್ಮಿಯೋಜೆನೆಸಿಸ್ ಆಗ್ಲಿಕ್ಕೋಸ್ಕರ ಏನು ಮಾಡುತ್ತೆ, ಸ್ಪರ್ಮಿಯೋಜೆನೆಸಿಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು. ಇದರ ಜೊತೆಗೇನೆ ಸರ್ಟೋಲಿ ಸೆಲ್ಸ್ಗಳ 2 ಹಾರ್ಮೋನ್ಸ್ಗಳು ಬರುತ್ತೆ. ಸರ್ಟೋಲಿ ಸೆಲ್ಸ್ಗಳ ಹಾರ್ಮೋನ್ಸ್ಗಳಾಗಿ ನಮಗೆ ಇನ್ಹಿಬಿನ್ ಮತ್ತು ಆಕ್ಟಿವಿನ್ಗಳು ಬರುತ್ತೆ. ಇನ್ಹಿಬಿನ್ನ ಕೆಲಸ ಏನು, ಇನ್ಹಿಬಿಟ್ ಮಾಡುವಂಥದ್ದು ಏನನ್ನ, FSH ಅನ್ನ ಆಂಟೀರಿಯರ್ ಪಿಟ್ಯೂಟರಿಯಿಂದ FSH ನ ರಿಲೀಸ್ ಅನ್ನ ಇನ್ಹಿಬಿಟ್ ಮಾಡುತ್ತೆ. ಆಕ್ಟಿವಿನ್ ಅನ್ನುವಂಥದ್ದು ಸ್ಟಿಮ್ಯುಲೇಟ್ಸ್ FSH ರಿಲೀಸ್ ಫ್ರಮ್ ಆಂಟೀರಿಯರ್ ಪಿಟ್ಯೂಟರಿ. ಓಕೆನಾ, ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅಂತ ಸ್ಪರ್ಮೆಟೋಜೆನೆಸಿಸ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ನಿಮಗೆ ರೆಗ್ಯುಲರ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡಲಿಕ್ಕೆ ಉಪಯೋಗಿಸಿದಂಥ ಸ್ಲೈಡ್ಸ್ ಅಥವಾ ನೋಟ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ ಲಿಂಕ್ ಇರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ನಮ್ಮ ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬೋದು. ಓಕೆನಾ, ಸೊ ನೆಕ್ಸ್ಟ್ ಒಂದು ಹೊಸ ವಿಡಿಯೋಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಬಾಯ್.